ಓಕೆ, ಸೊ ಇವಾಗ ಸಂಗೊಳ್ಳಿ ಊರಿಂದ ಹೊರಡಂಥ ಸಮಯ. ಸೀದಾ ಬಾದಾಮಿ. ಅಣ್ಣ ಬಾಯ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೊ ಮಚ್. ಸಿಗೋಣ ಅಣ್ಣ, ನಾವು ಬನ್ನಿ ಹೋಗೋಣ. ಅಣ್ಣ ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು. ಹೇಳ್ತೀರಿ ಹುಡುಗರಿಗೆ, ಯಾರು ಗೊತ್ತಿರೋರು ಇದ್ದರೆ ಮೊಬೈಲು ನೋಡ್ತಾಯಿರಿ. ಇನ್ ಕೇಸ್ ಏನಾರು ರಮ್ಮಿ ಗಿಮ್ಮಿ ಇದ್ದರೆ ಡಿಲೀಟ್ ಮಾಡಿಸಿ ಸ್ವಲ್ಪ ಹೇಳಿ. ಬಾಯ್ ಅಣ್ಣ. ಕಿತ್ತಡಿ ಕಿರಣ್ ಅಂತ. ಹಾಂ ಅಣ್ಣ, ಬರ್ತೀನಿ ಅಣ್ಣ. ಬಾಯ್ ಬಾಯ್ ಬಾಯ್. ತುಂಬ ಚೆನ್ನಾಗಿ ಮಾಡಿದ್ದೀರಾ ಪೇಂಟಿಂಗು. ಓಕೆ ಓಕೆ, ಹಾಂ ತಗೀನಿ ಅಣ್ಣ, ಬೇಕಾದ್ರೆ ಇನ್ನೂ ಹಿಂದೆ ಹಾಕ್ತೀನಿ, ಅದು ಬರಲಿ. ಥ್ಯಾಂಕ್ ಯು. ಬರೋಣ. ನನಗೆ ಬೈಕ್ ಮೇಲೆ ಒಂದು ಫೋಟೋ ಬೇಕಿತ್ತ ಅಂತ ಇಲ್ಲಿ ಅಣ್ಣ, ಇಲ್ಲಿ ಬೈಕ್ ಮೇಲೆ ಒಂದು ಫೋಟೋ ಬೇಕಿತ್ತು ಅಣ್ಣ. ಇಲ್ಲ ಇಲ್ಲ, ನೀವು ಆರಾಮಾಗಿ ಓಡಿಸ್ಕೊಳ್ಳಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಆರಾಮಣ್ಣ, ನೀವು? ಹೌದಾ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನೀವು ಎಲ್ಲಿಯವರು? ಇಲ್ಲೇ ಅವರಾ? ಸಂಗೊಳ್ಳಿ ಅವರೇ? ಹೋಗಿ ಬಂದೆ, ಊರಿಗೆ ಹೋಗಿ ಬಂದೆ ಆಲ್ರೆಡಿ. ಹೋಗೆಲ್ಲ ತಿರ್ಗಾಡ್ಕೊಂಡು ಬಂದೆ. ಓಕೆ ಸರಿ ಅಣ್ಣ, ಬರೋದಾ? ಬಾಯ್ ಬಾಯ್. ಜನ ಈಗ ಎಲ್ಲ ಸವದತ್ತಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅಣ್ಣ. ಅಲ್ಲ ಓಕೆ, ಹೋಗಿ 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 ಓಡೋಗಿ ಸಂಗೊಳ್ಳಿ ನೋಡ್ರಿ, ರಾಯಣ್ಣನ ನೋಡ್ರಿ, ಓಡ್ರಿ ಅಣ್ಣನ. ಬೇಡ 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 ಬೇಡ, ಬರೋದಣ್ಣ. ಬಾಯ್. ಹಾಂ, ರೆಕಾರ್ಡ್ ಆಗ್ತಿದೆ, ರೆಕಾರ್ಡ್ ಆಗ್ತಿದೆ. ಇಲ್ಲಿ ಇಲ್ಲ ಆಗ್ತಿದೆ. ಹಾಂ, ಇಲ್ಲಿ ರೆಕಾರ್ಡ್ ಆಗ್ತೈತೆ. ಯಾವ್ದು ಹೇಳಿ ಚಾನಲ್ಲು? ಕಿತ್ತಡಿ ಕಿರಣ್ ಅಂತ. ಕಿತ್ತಡಿ ಕಿರಣ್. ಹ್ಞೂ, ಒಂದು ವಾರ ಮೇಲಾಗುತ್ತೆ ನಾನು ವಾಪಸ್ ಊರಿಗೆ ಹೋದ್ಮೇಲೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಶಾಲೆ ಕೂಡ ಒಂದು ಓಪನ್ ಮಾಡಿದ್ದಾರೆ, ನೋಡಿದ್ರಾ? ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ. ಜೈ ಸಂಗೊಳ್ಳಿ ರಾಯಣ್ಣ. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಯಾವ ಊರಣ್ಣ ಇದು? ಪಟ್ಟಿಯಾಳ, ಕೆ ಬಿ ಪಟ್ಟಿಯಾಳ. ಸೊ ಇವ್ರು ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರು ಅಣ್ಣ. ತುಂಬ ತುಂಬ ಥ್ಯಾಂಕ್ ಯು. ಸಂಗೊಳ್ಳಿ ಅಲ್ಲಿಗೆಲ್ಲ ಕರ್ಕೊಂಡೋಗಿ ತಿರ್ಗಾಡ್ಸ್ಕೊಂಬಂದ್ರಿ, ಇಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ಪಾಪ, ಅದು ಖುಷಿಯಾದಂಥ ವಿಚಾರ ಅಣ್ಣ. ಇದು ಬೈಕ್ ರೈಡ್ ಅಣ್ಣ, ನಾರ್ತ್ ಕರ್ನಾಟಕ ಬೈಕ್ ರೈಡ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕಿತ್ತಡಿ ಕಿರಣ್ ಅಂತ. ಎಲ್ಲ ಜಮ್ಮು ಮುಗಿಸಿಲ್ಲ ಅಣ್ಣ, ಈ ಕಡೆ ಹಿಮಾಚಲ್ ಪ್ರದೇಶ, ನೇಪಾಳು, ಚೈನಾ ಬಾರ್ಡ್ರ್ವರೆಗೂ, ಲದಾಖ್ ಈ ವರ್ಷ ಮಾಡೋದಿದೆ. ಹೌದಾ? ಬೈಕಲ್ಲಿ ಅಣ್ಣ? ಸೂಪರ್ ಅಣ್ಣ. ಹೌದಾ? ಓಕೆ, ಎಲ್ಲ ಸೇರಿ ಸಾಕತ್ತಣ್ಣ. ನೀವುಗಳೇ ನಮ್ಗೆ ಇನ್ಸ್ಪಿರೇಷನ್. ಆವಾಗ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಹ್ಞೂ ಅಣ್ಣ, ನೀವು ಅಲ್ಲಿ ಬಂದಾಗ ನನಗೆ ಒಂದು ಮೆಸೇಜ್ ಹಾಕಿ. ಬಾಯ್. ಓಕೆ, ಸೊ ಇನ್ನು ಬಾದಾಮಿಗೆ 2.5 ಅವರ್ ತೋರಿಸ್ತಾ ಇದೆ, ನೋಡೋಣ. ನೋಡಿ, ಇದು ಬಂದುಬಿಟ್ಟು ಬೆಳಗಾವಿ ಜಿಲ್ಲೆ. ಸಂಗೊಳ್ಳಿ ರಾಯಣ್ಣ ಊರಿದೆಯಲ್ಲ, ಅದ್ರ ಹತ್ರನೇ ಪಟ್ಟಿಹಾಳ KB ಅಂತ. ಜನ ಎಲ್ಲರೂ ಸಪೋರ್ಟಿವ್ ಆಗಿ ನಾನು ಮಾಡ್ತಾರ ರೈಡ್ನ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾ ಇದ್ದಾರೆ. ಮಾಡಿ, ಚೆನ್ನಾಗಿ ಮಾಡಿ, ಇನ್ನೂ ಓಡಾಡಿ ಅಂತೆಲ್ಲ ಒಂದು ಎಂಕರೇಜ್ಮೆಂಟ್ ತುಂಬ್ತಾ ಇದ್ದಾರೆ. ಸೊ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಸೊ ಒಂದಷ್ಟು 4 ಕಿಲೋಮೀಟ್ರಷ್ಟು ಕಚ್ಚಾ ರಸ್ತೆನಲ್ಲಿ ಬಂದು ಈಗ ಮತ್ತೆ ಮಲ್ಲಮ್ಮನ ಬೆಳವಾಡಿಯ ಊರ ಹೆಸ್ರಾ? ಹೌದಾ? ಬೈಲಹೊಂಗಲ ತಾಲೂಕು, ಮೂಗೂರು, ಬೆಳವಾಡಿ, ಮಲ್ಲಮ್ಮನ ಬೆಳವಾಡಿ. ಇದು ತಡಿಯಪ್ಪ ಒಟ್ಟಾಗಲಿ. ಓಕೆ, ಒಳ್ಳೆ ಹೈವೇ ಸಿಕ್ಕಿದೆ, ಆರಾಮಾಗಿ ಹೋಗೋದು. ಬನ್ನಿ. ಹತ್ರ ನಾರ್ತ್ ಸೈಡು, ನಾರ್ತ್ ಕರ್ನಾಟಕ ಏನು ಮಜಾ ಇದೆ ಗೊತ್ತಾ? ಅಂದರೆ ವರ್ಷಾನ್ಗಟ್ಟಲೆ ಇಲ್ಲೇ ತಿರುಗಾಡ್ಬೋದು, ಅಷ್ಟೊಂದು ಅದ್ಭುತವಾಗಿದೆ ಜಾಗಗಳು. ಬೆಳವಾಡಿ ಮಲ್ಲಮ್ಮನ ನಾಡಿಗೆ ಸ್ವಾಗತ, ಸುಸ್ವಾಗತ. ಬೆಳವಾಡಿ ಮಲ್ಲಮ್ಮ, ನೀವೇನು ಮಾಡಿದಿರೋ ಸ್ವಾತಂತ್ರ್ಯದ ಕಾರ್ಯ, ಅದಕ್ಕೆ ನಂದೊಂದು ದೊಡ್ಡ ಸಲಾಂ. ನೀವು ಬರ್ತಾ ಇದ್ರೆ ಎಲ್ಲ ಬರೀ ಸ್ವಾತಂತ್ರ್ಯ ಹೋರಾಟಗಾರರ ಆ ಒಂದು ಕಿಚ್ಚು ನಮ್ಗಿಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ ನಾರ್ತ್ ಕರ್ನಾಟಕ ರೈಡ್ನ ಏನಕ್ಕೆ ಮಾಡಬೇಕು ಅಂತಂದರೆ, ಒಂದು ಡಿಸ್ಟಿಕ್ಗಳನ್ನ ದಾಟ್ಕೊಂಡು ಹೋಗಬೇಕಾದ್ರೆ ನಮಗೆ ಸ್ವಾತಂತ್ರ್ಯಕ್ಕೋಸ್ಕರ ಮಡಿದಂತಹ ನಮ್ಮ ಕರ್ನಾಟಕದ ಅಚ್ಚದೆಯ ಕನ್ನಡಿಗರು ಸಿಗ್ತಾರೆ. ಆ ಊರುಗಳು, ಆ ಭೂಮಿ ಮೇಲೆಲ್ಲ ನಾವು ಹೋಗ್ತೀವಿ ಅಂತಂದರೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಖುಷಿ. ಅಕ್ಕ, ವೇಲು
ನೋಡಿ, ಬೈಕ್ ರೈಡ್ ಏನಾದರೂ ನಾರ್ತ್ ಕರ್ನಾಟಕ ಫುಲ್ ಡಿಸ್ಟ್ರಿಕ್ಟ್ನ ಕವರ್ ಮಾಡ್ತೀನಿ ಅಂತಂದರೆ ನನಗೆ ಏನು ಬಂದಿದ್ದೀನೋ ಈ ರೂಟ್ನ ಮಾಡಿದ್ರೆ ಪರ್ಫೆಕ್ಟಾಗಿ ಮುಗಿಸ್ಬೋದು. ನೋಡಿ, ಎಲ್ಲ ಡಿಸ್ಟ್ರಿಕ್ಟ್ನು ಕವರ್ ಮಾಡ್ಬೋದು. ನಾನು ಫುಲ್ ಎಲ್ಲ ರೈಡ್ ಮುಗಿಸಿದ ಮೇಲೆ ನಾನು ನಿಮ್ಗೊಂದು ಕ್ಲೀನ್ ರೂಟ್ ಮ್ಯಾಪ್ ಹೇಳ್ಕೊಡ್ತೀನಿ. ಆ ಮ್ಯಾಪಿಂದ ನೀವು ಕೂಡ ನಮ್ಮ KKF ಯಾರಾದರೂ ಬೈಕ್ ರೈಡ್ ಮಾಡೋ ಕ್ರೇಜ್ ಇತ್ತು ಅಂತಂದರೆ ಮಾಡ್ಬೋದು. ಸೊ ಬೆಳವಾಡಿ ನೋಡಿ ಎಷ್ಟೊಂದು ಕ್ರೌಡಾಗಿದೆ ಅಂತ. ಸೌದತ್ತಿ ಲೆಫ್ಟು, ಧಾರವಾಡ ರೈಟು, ದೊಡವಾಡ ಸ್ಟ್ರೈಟು. ಮೇ ಬಿ ಇದು ಸ್ಟ್ಯಾಚು ಬಂದ್ಬಿಟ್ಟು ಬೆಳವಾಡಿ ಮಲ್ಲಮ್ಮನವ್ರದ್ದು ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಹೌದು, ಸೌದತ್ತಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದೆ. ಬಟ್ ಇಲ್ಲೆಲ್ಲ ನಾನು ನೋಡ್ದಂಗೆ ಕಪ್ಪು ಮಣ್ಣು, ಹಾಗಾಗಿ ಹತ್ತಿನ ಜಾಸ್ತಿ ಬೆಳೀತಾ ಇದ್ದಾರೆ. ಆಮೇಲೆ ನೀವು ನೋಡ್ಬೋದು ಲ್ಯಾಂಡ್ ಎಷ್ಟು ಇದೆ ನೋಡಿ, ಏಕ್ರೆಗಟ್ಟಲೆ ಬರೀ ಫ್ಲ್ಯಾಟ್ ಆಗಿರ್ತಕ್ಕಂಥ ಲ್ಯಾಂಡ್ಗಳಿದೆ. ಆದರೆ ಅದೇ ಫಲವತ್ತು ಮತ್ತು ನೀರು ಎರಡರ ಅಭಾವದಿಂದ ಇಲ್ಲಿ ವ್ಯಾಲ್ಯೂ ಕೂಡ ಕಡಿಮೆನೇ ಇರುತ್ತೆ. ಸೊ ಇಲ್ಲಿಂದ ಮುಂದಕ್ಕೆ ನನ್ನ ಗೋಪ್ರದು ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಹಂಗಾಗಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ನಾನು ಸಂಗೊಳ್ಳಿನ ಬಿಟ್ಟಾಗ 6 ಗಂಟೆ ಆಗಿತ್ತು ಟೈಮು. ಟೋಟಲ್ 117 ಕಿಲೋಮೀಟ್ರಿಗೆ 2.5 ಗಂಟೆ ತೋರಿಸ್ತಾ ಇತ್ತು. ಆ ಲೆಕ್ಕ ತಗೊಂಡ್ರು ನಾನೊಂದು 8-8:30 ಅಷ್ಟೊತ್ತಿಗೂ ಹೋಗ್ತೀನಿ ಅಂತ. ಸೊ ರೂಟ್ ಯಾವುದು ಅಂತಂದರೆ ಸಂಗೊಳ್ಳಿಯಿಂದ ಬೆಳವಾಡಿ ಬಂದೆ. ನಮ್ಮ ಬೆಳವಾಡಿ ಮಲ್ಲಮ್ಮ ಅವರ ಊರಿದೆಯಲ್ಲ ಅದು, ಅದನ್ನು ದಾಟಿ ಮುಂದೆ ಹೋಗ್ತಿದ್ದಂಗೆ ನಮಗೆ ಕರಿಕಟ್ಟಿ, ಹೂಳಿ 2 ರೂಟ್ ಇತ್ತು. ಸೊ ನಾನು ಅಲ್ಲಿಂದ ಲಿಂಗರಾಜನಗರ ಹೋಗಿ ಹಂಪಿಹೊಳಿ ಪೇಟೆಗೆ ಹೋಗಿ ಕುಲಗೇರಿಗೆ ಹೋಗಿ ಜಾಯ್ನ್ ಆಗಬೇಕಿತ್ತು. ಆದರೆ ನಾನು ಬೈಕ್ ಸೆಲೆಕ್ಟ್ ಮಾಡಿದ್ರಿಂದ ನನಗೆ ನರಗುಂದ ರೂಟ್ ಮೇಲೆ ತೋರಿಸ್ತು. ಸೊ ನರಗುಂದ ರೂಟ್ನ ನಾನು ಅಲ್ಲಿ ಕೇಳಿದೆ, ಲೋಕಲ್ ಅವರು ತುಂಬ ಚೆನ್ನಾಗಿದೆ ಹೋಗಿ, ಏನು ಟೆನ್ಷನ್ ಇಲ್ಲ ಅಂತಂದರು. ನರಗುಂದ ಹೋಗಿ ಅಲ್ಲಿಂದ ಕುಲಗೇರಿಗೆ ಹೋಗಿ ಕನೆಕ್ಟ್ ಆಗಿ ಕುಲಗೇರಿಯಿಂದ ಬಾದಾಮಿಗೆ ನಾನು ಸೇರಿಕೊಂಡೆ. ಸೌದತ್ತಿ ಎಲ್ಲಮ್ಮ ಆಗಿರ್ಬೋದು, ನರಗುಂದ ಆಗಿರ್ಬೋದು, ಈ ರೂಟಲ್ಲೆಲ್ಲ ಹೋಗ್ಬೇಕಾದ್ರೆ ನನಗೊಂದು ಹೊಸ ಅನುಭವ ಆಯಿತು. ಯಾಕೆ ಅಂತಂದರೆ ನೈಟಲ್ಲಿ ಹೋಗಿದ್ರಿಂದ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಆದರೆ ರೂಟ್ಸ್ಗಳು ಮಾತ್ರ ಅದ್ಭುತವಾಗಿತ್ತು. ಜೊತೆಗೆ ತುಂಬ ಫಾರೆಸ್ಟ್ಗಳನ್ನು ದಾಟಿ ಹೋದೆ, ಅದು ನನಗೆ ಫೀಲ್ ಆಯಿತು. ಹೇರ್ ಪಿನ್ ಬೆಂಡ್ಗಳು ಸಿಕ್ತು. ಆದರೆ ಈ ಟೈಮಲ್ಲಿ ನನಗೆ ಫೀಲ್ ಆಗಿದ್ದೇನು ಅಂತಂದರೆ, ಬೆಳಗ್ಗೆ ಟೈಮೇ ಬರ್ಬೋದಿತ್ತೇನೋ ಅಲ್ಲೇ ಎಲ್ಲರೂ ಉಳಿದು ಅಂತ ನನಗನ್ನಿಸ್ತು. ಯಾಕೆಂತಂದರೆ ಇಂಥ ಪ್ರಕೃತಿ ಸೌಂದರ್ಯನ ಬೆಳಗ್ಗೆ ನೋಡದೆ ಹೋಗ್ತಾ ಇದ್ದೀನಿ. ಅದಲ್ಲದೆ ಸವದತ್ತಿ ಎಲ್ಲಮ್ಮ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಕೊರಗು ನನ್ನಲ್ಲಿ ಕಾಡ್ತಾ ಇತ್ತು. ಆದರೆ ಏನು ಮಾಡೋಣ, ಯಾವುದಾದ್ರೂ ಒಂದು ಜಿಲ್ಲೆಗೆ ನಾನು ಬಂದಿದ್ದಿದ್ರೆ ಇಲ್ಲೇ ಸುತ್ತಾಡ್ಬೋದಿತ್ತು. ಆದರೆ ನನ್ನ ಟ್ರಿಪ್ ಇರೋದು ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಹೋಗೋದಾಗಿರುತ್ತೆ. ಸೊ ಎಲ್ಲ ಸ್ಥಳಗಳನ್ನು ನೋಡ್ತಾ ಹೋದರೆ ಅಥವಾ ಒಂದೊಂದು ಸ್ಥಳಕ್ಕೆ ಅಂತ ಒಂದೊಂದು ಹಾಲ್ಟ್ ಉಳಿತಾ ಹೋಯಿತು ಅಂತಂದರೆ ಇದು ತಿಂಗಳಿಗಿಂತ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ನನ್ನ ಕೆಲಸಗಳಿಗೂ ಕೂಡ ಹೊಡೆತ ಬೀಳುತ್ತೆ. ಹಾಗಾಗಿ ಜಿಲ್ಲೆನಲ್ಲಿ ಒಂದೊಂದು ಜಾಗನ ಅಂತ ಹಿಡ್ಕೊಂಡು ನಾನು ಸೀದಾ ಡಿಸೈಡ್ ಮಾಡ್ದಂಗೆ ಬಾದಾಮಿಗೆ ಹೊರಟೆ. ಬಾದಾಮಿಗೆ ಹೋದಾಗ ನನಗಲ್ಲಿ ರೂಮ್ ಹುಡ್ಕೋದು ಸ್ವಲ್ಪ ಕಷ್ಟ ಆಯಿತು. ಯಾಕೆಂತಂದರೆ ಹೊಸ ಜಾಗ ಎಲ್ಲೆಲ್ಲಿ ಏನು ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಲೋಕಲ್ ಅವ್ರನ್ನ ವಿಚಾರಿಸಿ, ಯಾವುದಣ್ಣ ಹೌದು ಅದೇನೇ ನೀವು ಹೇಳಿದ್ದು ದೇವಸ್ಥಾನ ಅಲ್ಲೆಲ್ಲ ಇದು ಯಾತ್ರಿ ನಿವಾಸ ಇರುತ್ತೆ. ಓಕೆ, ಸೊ ಅಲ್ಲೇ ಬೆಸ್ಟು ಅಂತೀರಾ? ಲಾಡ್ಜಾ ಅದು? ಲಿಫ್ಟ್ ಇದೆಯಾ? ಲಿಫ್ಟು ಏನಿದೆ ಪ್ರೈಸು ಸಿಂಗಲ್ಗೆ? ರೂಮ್ಗೆ ಎಷ್ಟಿದೆ ಸಿಂಗಲ್ಗೆ? ಲಗೇಜ್ ಎಲ್ಲ ಎತ್ಕೊಡ್ತೀರಾ? ಥ್ಯಾಂಕ್ ಯು. ಕಲ್ಯಾಣಿ ರೆಸಿಡೆನ್ಸಿ ಇದೆಯಲ್ಲ, ಅದೇನು ಲಿಫ್ಟ್ ಇದೆಯಾ ಅಲ್ಲಿ? ಇಲ್ಲ. ರೋಡ್ ಹೆಂಗಿದೆ? ಬಟ್ ಹಿಂಗೆ ಆಪೋಸಿಟಲ್ಲಿ ಹೋಗೋಕ್ಕಾಗಲ್ಲ, ಹಿಂಗೆ ಬಳಸ್ಕೊಂಬರ್ಬೇಕು. ಇದು ಬಿಟ್ಟರೆ ಇನ್ನೇನಿದೆ ಲಾಡ್ಜಸ್ ಇಲ್ಲಿ? ಅದು ಬಿಟ್ಟರೆ ಲಾಡ್ಜ್ ಓಕೆ. ನಿಮಗೆ ಕಡಿಮೆ ರೇಟ್ಗೆ ಬಜೆಟಲ್ಲಿ ಬೇಕು ಅಂತಂದರೆ ಕಲ್ಯಾಣಿ ರೆಸಿಡೆನ್ಸಿ ಅಂತಲೇ ನಿಮಗೆ ಅಲ್ಲಿ ಕಾಣಿಸ್ತಲ್ಲ, ಅದೇ ರೆಸಿಡೆನ್ಸಿಗೆ ನೀವು ಹೋಗಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿಗೆ ಹೋಗಿ ಚೆಕ್ ಇನ್ ಆಗಿ ಹಾಲ್ಟ್ ಆಗ್ತೀನಿ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಟೈಮ್ ಎಕ್ಸಾಕ್ಟಾಗಿ ಇವಾಗ ಎಷ್ಟು ಅಂದರೆ 9:12 ಬಂದು ಬಾದಾಮಿನಲ್ಲಿ ಉಳ್ಕೊಂಡಿದ್ದೀನಿ. ಸೊ ಒಂದು ಸಣ್ಣ ರೂಮು, 500 ರೂಪಾಯಿ. ಓಕೆ, ಬಟ್ ಆದರೆ ನನಗನ್ಸಿದ ಪ್ರಕಾರ ಒಂದು ಸ್ವಲ್ಪ ಕ್ಲೀನ್ನೆಸ್ ಇರಬೇಕು ಅಂತ ಅನ್ನಿಸ್ತು. ಕ್ಲೀನ್ನೆಸ್ಸಲ್ಲೆಲ್ಲ ಒಂದು ಕಡೆ ಸೋತಿದೆ. ಬಟ್ ಅದ್ರೇನು ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಟೈಮ್ಗೆ ನನಗೂ ರೆಸ್ಟ್ ಬೇಕಿತ್ತು. ಯಾಕಂದರೆ ಈಗ ಅಲ್ಲಿಂದ ಗಾಡಿ ಓಡಿಸ್ಕೊಂಬಂದಲ್ಲ, ಹಂಗಾಗಿ ಆರಾಮಾಗಿ ಇವತ್ತಿಲ್ಲಿ ಉಳಿದ್ಬಿಡ್ತೀನಿ ನೆಮ್ಮದಿಯಾಗಿ. ಸ್ವಲ್ಪ ಡೇಟಾ ಎಲ್ಲ ಟ್ರಾನ್ಸ್ಫರ್ ಕೊಟ್ಟಿದ್ದೀನಿ. ಡೇಟಾ ಟ್ರಾನ್ಸ್ಫರ್ ಆಗಿದ ತಕ್ಷಣ ನೆಕ್ಸ್ಟು ಈಗ ಹೋಗಿ ಫಸ್ಟ್ ಊಟ ಮಾಡ್ಕೊಂಬಂದ್ಬಿಟ್ಟು ಆರಾಮಾಗಿ ಮಲಗ್ತೀನಿ. ಬೆಳಗ್ಗೆ ಎದ್ದು ಸೀದಾ ಬಾದಾಮಿ ಗುಹೆ ಕಡೆಗೆ ನಮ್ಮ ಪಯಣ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ಈಗ ಹೋಗಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬಂದು ಶಿಸ್ತಾಗಿ ಮಲಗಿದ್ರೆ ಬೆಳಗ್ಗೆ ಎದ್ದು ಬಾದಾಮಿ ಗುಹೆನ ನಾವು ಮೋಟೋ ವ್ಲಾಗಲ್ಲಿ ಬಾದಾಮಿನೆಲ್ಲ ಒಂದು ರೌಂಡ್ ಹಾಕೊಂಡು ಸೀದಾ ಗುಹೆ ನೋಡ್ಕೊಂಡು ಅದಾದಮೇಲೆ ಇಲ್ಲಿಂದ ಮತ್ತೆ ನಮ್ಮ ಪಯಣನ ಮುಂದುವರ್ಸೋಣ, ಆಯಿತಾ? ಹೇಳ್ತಾ
ಸೊ ಇವತ್ತೊಂದೊಂದು ಜರ್ನಿ ಹೇಳಬೇಕು ಅಂತಂದರೆ ಅಪ್ ಟು ಸಂಗೊಳ್ಳಿ ಮತ್ತು ಕಿತ್ತೂರು ಈ ಊರೆಲ್ಲ ನೋಡ್ಕೊಂಬಂದು ಮತ್ತು ರಾಕ್ ಗಾರ್ಡನ್ ನೋಡಿದ್ವಲ್ಲ ಸಂಗೊಳ್ಳಿ ರಾಯಣ್ಣ ಅವ್ರದ್ದು, ಅದಂತೂ ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇತ್ತು. ನೀವು ಅಷ್ಟೇ ಮಿಸ್ ಮಾಡ್ಕೊಂಬೇಡಿ. ಕಿತ್ತೂರು ಕಡೆ ಅಥವಾ ನೀವು ಬೆಂಗಳೂರಿಂದ ಏನಾದರೂ ಸೀದಾ ಬೆಳಗಾವಿಗೋ ಅಥವಾ ಬೆಳಗಾವಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ನಿಮ್ಮ ಹತ್ರ ಏನಾದ್ರು ಒಂದು 2 ಅವರ್ ಟೈಮ್ ಇದೆ, ಒಂದು 3 ಅವರ್ ಎಕ್ಸ್ಟ್ರಾ ಟೈಮ್ ಇದೆ ಅಂತಂದರೆ ದಯವಿಟ್ಟು ಕಿತ್ತೂರಿಂದ ಒಂದು 20 ನಿಮಿಷ ಅಷ್ಟೇ ಆಗುತ್ತೆ. ಸಂಗೊಳ್ಳಿ ರಾಯಣ್ಣ ಅವ್ರ ಊರ ಹತ್ರ ರಾಕ್ ಗಾರ್ಡನ್ ಇದೆ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಕಂಪ್ಲೀಟ್ ಹಿಸ್ಟ್ರಿನ ಅಂದರೆ ಮೂರ್ತಿಗಳ ಥರ ಮಾಡಿ ಇಟ್ಟಿದ್ದಾರೆ. ದಯವಿಟ್ಟು ಅದನ್ನು ನೋಡಿ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಆಯಿತಾ? ಸ್ಟ್ರೈಟ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಾಳೆ ನನ್ನ ಪಯಣ ಶುರು ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭರಾತ್ರಿ, ಗುಡ್ ನೈಟ್. ಬಾದಾಮಿನಲ್ಲಿ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.